ಎಲ್ಲರಿಗೂ ನಮಸ್ಕಾರಗಳು. ಹಿಂದೂ ಧರ್ಮದಲ್ಲಿ ಶಿವನಿಗೆ ವಿಶೇಷ ಸ್ಥಾನಮಾನ. ಮೋಕ್ಷ ಕರುಣಿಸುವ ದೇವರು, ಲಯಕರ್ತ. ಶಿವ ಸೃಷ್ಟಿಯನ್ನು ಲಯ ಮಾಡುವಂತಹ ದೇವರು ಅನ್ನೋದೇ ನಮ್ಮೆಲ್ಲರ ನಂಬಿಕೆ. ಶಿವನು 12 ಜ್ಯೋತಿರ್ಲಿಂಗಗಳಾಗಿ ಭಾರತದಾದ್ಯಂತ ನೆಲೆ ನಿಂತಿದ್ದಾನೆ. 12 ಜ್ಯೋತಿರ್ಲಿಂಗಗಳು, ಅವುಗಳ ಮಹತ್ವ ಈ ಮುಂದಿನಂತಿದೆ. ಮೊದಲ ಜ್ಯೋತಿರ್ಲಿಂಗ ಸೋಮನಾಥ ಜ್ಯೋತಿರ್ಲಿಂಗ. ಗುಜರಾತ್ ಪ್ರಾಂತ್ಯದ ಪ್ರಭಾಸ್ ಪ್ರದೇಶದಲ್ಲಿದೆ. ಇದೇ ಸ್ಥಳದಲ್ಲಿ ಯದುವಂಶ ಕೊನೆಗೊಂಡ ನಂತರ ಶ್ರೀಕೃಷ್ಣ ಮೋಕ್ಷ ಪಡೆದ ಎಂಬ ಪ್ರತೀತಿ ಸಹ ಇದೆ. ಸೋಮನಾಥ ದೇವಾಲಯವು ಸಾಕ್ಷಾತ್ ಚಂದ್ರನಿಂದ, ಸೋಮನಿಂದ ನಿರ್ಮಿತವಾದಂತಹ ಜ್ಯೋತಿರ್ಲಿಂಗ. ದಕ್ಷ ಪ್ರಜಾಪತಿಯ 27 ಹೆಣ್ಣು ಮಕ್ಕಳನ್ನು ಚಂದ್ರ ಮದುವೆ ಆಗ್ತಾನೆ. ಮಾವನಿಗೆ ಮಾತು ನೀಡುವ ಮೂಲಕ 27 ಹೆಣ್ಣು ಮಕ್ಕಳನ್ನು ಸರಿಸಮಾನವಾಗಿ ನೋಡಿಕೊಳ್ಳುತ್ತೇನೆಂದು ಮಾತು ನೀಡುತ್ತಾನೆ. ಆದರೆ ಮದುವೆಯ ನಂತರ ತನ್ನ ಪ್ರೀತಿಯ ಪತ್ನಿ ರೋಹಿಣಿಗೆ ಹೆಚ್ಚಿನ ಸಮಯವನ್ನು ಕೊಡ್ತಾನೆ. ಇದರಿಂದ ಮನನೊಂದ ಉಳಿದ ಹೆಣ್ಣು ಮಕ್ಕಳು ತನ್ನ ತಂದೆಯ ಬಳಿ ಕೇಳಿದಾಗ ದಕ್ಷನು ಚಂದ್ರನಿಗೆ ಶಾಪ ನೀಡ್ತಾನೆ. ಈ ಶಾಪದಿಂದ ಚಂದ್ರ ತನ್ನ ಒಳಪನ್ನ ಕಾಂತಿಯನ್ನು ಕಳೆದುಕೊಳ್ತಾನೆ. ಮನನೊಂದ ಚಂದ್ರ ಈ ಪ್ರದೇಶದಲ್ಲಿ ಬಂದು ಶಿವನಿಗಾಗಿ ಪ್ರಾರ್ಥಿಸ್ತಾನೆ. ಶಿವ ಚಂದ್ರನಿಗೆ ತನ್ನ ಶಾಪದಿಂದ ವಿಮುಕ್ತಿಗೊಳಿಸಲು ಸಾಧ್ಯವಿಲ್ಲ, ಆದರೆ ತನ್ನ ಕಾಂತಿಯನ್ನು 15 ದಿನಗಳ ಮಟ್ಟಿಗೆ ನೀಡುವುದಾಗಿ ತಿಳಿಸುತ್ತಾನೆ. ಅದೇ ಕೃಷ್ಣ ಪಕ್ಷ ಹಾಗೂ ಶುಕ್ಲ ಪಕ್ಷ. ಅಮಾವಾಸ್ಯೆಯಂದು ಕಳೆಗುಂದುವಂತಹ ಚಂದ್ರ ಹುಣ್ಣಿಮೆಯಂದು ತನ್ನ ಪೂರ್ಣ ಕಾಂತಿಯನ್ನು ಪಡಿತಾನೆ. ಇದೇ ಸೋಮನಾಥ ಜ್ಯೋತಿರ್ಲಿಂಗ.